ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಸ್ಬೆಂಡು ಮತ್ತು ಲಡ್ಡು ಮಾದು ಒಂದೇ ದಿನ ಬರ್ತಡೇ ಇದ್ದಿರೋದ್ರಿಂದ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಹಾಗೆ ಮನೆಯಲ್ಲೇ ಪ್ಲಮ್ ಕೇಕ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆ ರೆಸಿಪಿನ ಕೂಡ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲಮ್ ಕೇಕ್ಗೆ ಮೇನ್ ಬೇಕಾಗಿರೋದು ಇಷ್ಟು ಇಂಗ್ರೀಡಿಯೆಂಟ್ಸು. ಟೂಟಿ ಫ್ರೂಟಿನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಈ ಖರ್ಜೂರನ ಈ ರೀತಿ ಬಿಡಿಸ್ಕೊಂಡು ಬೀಜ ಎಲ್ಲ ತೆಕ್ಕೊಂಡು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಒಣಗಿಸಿರೋ ಕಪ್ಪು ದ್ರಾಕ್ಷಿ, ಅರ್ಧ ಕಪ್ ಬಾದಾಮಿ, ಅರ್ಧ ಕಪ್ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಣ ದ್ರಾಕ್ಷಿನ ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಆರೆಂಜ್ ಜ್ಯೂಸ್ ಜೊತೆ ಇದನ್ನು ನೆನೆಸೋದಕ್ಕೆ ಇಡ್ತಾ ಇದ್ದೀನಿ. ಅಟ್ಲೀಸ್ಟ್ 4 ರಿಂದ 5 ಗಂಟೆ ಕಾಲ ಇದು ಆರೆಂಜ್ ಜ್ಯೂಸ್ ಜೊತೆ ಚೆನ್ನಾಗೇ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಕೋಬೇಕು. ಇದೆಲ್ಲ ಚೆನ್ನಾಗಿ ಸೋಕ್ ಆದಷ್ಟು ಪ್ಲಮ್ ಕೇಕೆ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗೂ ಇರುತ್ತೆ. ಬೇಕ್ರಿಗಳಲ್ಲಿ ಪ್ಲಮ್ ಕೇಕ್ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಬರುತ್ತೆ. ನಾವು ಪ್ಲಮ್ ಕೇಕ್ ಮಾಡ್ತೀವಿ ಅಂದರೆ ಇದನ್ನೆಲ್ಲ ಮುಂಚೆನೇ ಒಂದು 3 ಗಂಟೆ 4 ಗಂಟೆ ಕಾಲ ನೆನೆಸಿ ಆಮೇಲೆ ಪ್ಲಮ್ ಕೇಕ್ಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದು 250 ಗ್ರಾಮ್ ಅಷ್ಟು ಆರೆಂಜ್ ಜ್ಯೂಸನ್ನು ಸೇರಿಸ್ಕೊಂಡು ನೆನೆಸೋದಕ್ಕೆ ಇಡ್ತಾಯಿದ್ದೀನಿ. ಇದ್ರ ಜೊತೆ ನೀವು ಚೆರಿ ಫ್ರೂಟು, ಆ್ಯಪಲ್ಲು, ನಿಮಗಿಷ್ಟವಾದ ಯಾವುದಾದ್ರೂ ಹಣ್ಣಿದ್ರೆ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನು ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಕಡೆ. ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು. ಇವಾಗ ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಾಯಿಸಿ ಆರಿಸಿರೋಂಥ ಹಾಲು, ಹಾಗೆ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ಈ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಕ್ಯಾರಮೆಲ್ ಮಾಡ್ಕೊಳ್ಳೋದಕ್ಕೆ. 1 ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸಿನಿಮನ್ ಪೌಡರು, ಚಕ್ಕೆ ಪುಡಿ ಅಂತಾರಲ್ಲ ಅದು, ಮತ್ತು ಕೋಕೋ ಪೌಡರು, ಜಿಂಜರ್ ಪೌಡರು, ಡ್ರೈ ಜಿಂಜರ್ ಪೌಡರ್ನ ತೊಗೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಸ್ವಲ್ಪ ಸೇರಿಸ್ಕೊತೀನಿ. ಇದ್ರ ಜೊತೆ ಬೇಕಿಂಗ್ ಸೋಡಾ ಕೂಡ ಸೇರಿಸ್ಕೊತೀನಿ. 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸು ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ವಿನೇಗರ್ನ ಇದಕ್ಕೆ ಬಳಸ್ಕೊತಾ ಇದ್ದೀನಿ. ಇವಾಗ ನಾನು ಫಸ್ಟಿಗೆ ಕ್ಯಾರಮಿಲ್ ಸಿರಪ್ಪನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ನಾನು ತೊಗೊಂಡಿರೋ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಅದು ಕ್ಯಾರಮಿಲ್ ಸಿರಪ್ ಆಗಿಬಿಡುತ್ತೆ. ನಾನು ಸ್ವಲ್ಪ ಪೌಡ್ರ್ ಇತ್ತು, ಸಕ್ಕರೆ ಪೌಡ್ರು, ಅದ್ರ ಜೊತೆಗೇ ಸೇರಿಸ್ಕೊಂಡಿದ್ದೀನಿ. ನೀವು ಇದಕ್ಕೆ ಸಕ್ಕರೆ ಪೌಡ್ರ್ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬರೀ ಸಕ್ಕರೆ 1 ಬೌಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಪಾಕ ಮಾಡ್ಕೋಬೇಕು, ಒಂದೇಳೆ ಪಾಕ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಈ ಕಲರ್ ಬರುತ್ತೆ. ಸ್ವಲ್ಪ ಇದ್ರ ಜೊತೆ ಬಿಸಿ ಮಾಡೋವಾಗೇ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಬಿಟ್ರೆ ಅದು ಸಿರಪ್ ಥರ ಆಗೇ ಇರುತ್ತೆ. ನಂತರ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಹೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಕಾಯಿಸಿ ಆರಿಸಿರೋವಂಥ ತಣ್ಣಗಿರೋವಂಥ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ 1 ಕಪ್ ಆಗುವಷ್ಟು. ಇದ್ರ ಜೊತೆಗೆ ನಾವು ಮನೇಲಿ ಯೂಸ್ ಮಾಡುವಂಥ 1 ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಬಳಸ್ಕೋಬೋದು. ನಂತರ 1 ಸ್ಪೂನ್ ಆಗೋಷ್ಟು ಸಿನಿಮನ್ ಪೌಡರು, ಒಂದು ಸ್ವಲ್ಪ ಜಿಂಜರ್ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸು, ಇದಿಷ್ಟನ್ನು ಸೇರಿಸ್ಕೊಂಡು ನಾನು ತೊಗೊಂಡಿರೋ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ 1 ಸ್ಪೂನ್ ಆದರೂ ಸೇರಿಸ್ಕೋಬೋದು. ನನಗೆ ಇದ್ರ ಫ್ಲೇವರ್ ಇಷ್ಟ, ಹಂಗಾಗಿ 2 ಸ್ಪೂನ್ ಕೋಕೋ ಪೌಡರು, 2 ಸ್ಪೂನ್ ಆಗೋಷ್ಟು ವಿನೇಗರು, ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಫುಲ್ಲು ಬೆರ್ತೋಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಲಮ್ಸ್ ಇಲ್ಲದೆ ಇರೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಈ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಕು. ನಿಮ್ಮ ಮನೆಗಳಲ್ಲಿ ಯಾರ ಹತ್ರನಾದರೂ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದನ್ನು ಕೂಡ ಬಳಸ್ಕೊಂಡು ಕೇಕ್ ಮಿಕ್ಸ್ ಮಾಡ್ಕೋಬೋದು ಬ್ಯಾಟರ್ನ. ನಮ್ಮ ಮನೆಯಲ್ಲೆಲ್ಲ ಈಗ ಕೇಕ್ ಮಾಡೋದೆಲ್ಲ ತುಂಬ ರೇರು, ಹಂಗಾಗಿ ನಾನು ಯಾವುದೂ ಇಟ್ಕೊಂಡಿಲ್ಲ, ಬ್ಲೆಂಡರು ಯಾವುದೂ ತೊಗೊಂಡಿಲ್ಲ. ನೆಕ್ಸ್ಟು ನನ್ನ ಮಕ್ಕಳು ಏನಾದರೂ ಕೇಳಿದ್ರೆ ತೊಗೊಂಡು ಮಾಡಿಕೊಡ್ಬೇಕಾಗುತ್ತೆ ಅವ್ರಿಗೆ. ನೋಡಿ, ಇದಿಷ್ಟೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೊಂದ್ಕೊಳ್ಳೋ ರೀತಿ. ಇದಕ್ಕೆ ನಾನು ಕ್ಯಾರಮೆಲ್ ಸಿರಪ್ ಮಾಡ್ಕೊಂಡಿದ್ನಲ್ಲ
ಅದನ್ನು ಅಷ್ಟೂ ಸೇರಿಸ್ಕೊತಾ ಇದ್ದೀನಿ. ನಾನು ಎಷ್ಟು ತೊಗೊಂಡಿದ್ದೆ ಕ್ಯಾರಮೆಲ್ ಸಿರಪ್ನ ಅದಷ್ಟೂ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊತಾ ಇದ್ರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದ್ದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗೆಲ್ಲ. ತೃಪ್ತಿ ಬಂದಿದ್ಲಲ್ಲ, ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಹಾಗೆ ನಮ್ಮ ಹಸ್ಬೆಂಡು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರು. ಫಸ್ಟ್ ಟೈಮು ನಾನು ಈ ಪ್ಲಮ್ ಕೇಕ್ ಮಾಡ್ತಾ ಇರೋದು. ಹೇಗೆ ಬರುತ್ತೋ ಏನೋ ಅಂತ ತುಂಬಾ ಭಯ ಆಗಿತ್ತು. ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ನಾನು ಆರೆಂಜ್ ಜ್ಯೂಸ್ ಜೊತೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆಸ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಅದಷ್ಟೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ, ಬೇಕಿಂಗ್ ಪೌಡರು ಅರ್ಧ ಸ್ಪೂನ್ ಸೇರಿಸ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಆ ಸೋಡಾ ಹಾಕಿರೋದ್ರಿಂದ ಅದೆಲ್ಲ ಬೆರೆತೋಗ್ಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಸ್ಬೆಂಡ್ದು ಬರ್ತಡೇ ಕೇಕ್ ಮಾಡೋದಕ್ಕೆ ಅಂತಲೇ ಮೀಶೋದಲ್ಲಿ ಕೇಕ್ ಮೋಲ್ಡನ್ನು ತರಿಸ್ಕೊಂಡಿದ್ದೆ. ಕೆಳಗೆ ಮತ್ತು ಸುತ್ತಲೂ ಕೂಡ ಎಣ್ಣೆನೆಲ್ಲ ಸವರ್ಕೊಂಡು 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇದನ್ನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಈ ರೀತಿ ಮಾಡ್ಕೊತಾ ಇದ್ದೀನಿ. ಬಟರ್ ಪೇಪರ್ ಕೂಡ ಯೂಸ್ ಮಾಡ್ತಾರೆ. ನನ್ನ ಹತ್ರ ಅದು ಇಲ್ಲದೇ ಇರೋದಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಸುತ್ತಲೂ ಹರಡ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಕೇಕ್ ಬ್ಯಾಟರ್ನ ಮೋಲ್ಡಿಗೆ ಸೇರಿಸ್ಕೊತಾ ಇದ್ದೀನಿ. ಮೇಲೆ ಕೂಡ ಚೆನ್ನಾಗಿ ಕಾಣಿಸೋದಕ್ಕೆ, ಹಾಗೆ ಬಾಯಿಗೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದ್ಯಾವ್ದು ಇರುತ್ತೆ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಸೇರಿಸ್ಕೋಬೋದು. ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಪಿಸ್ತಾ ಅಥವಾ ಚೆರಿ ಫ್ರೂಟು, ಟೂಟಿ ಫ್ರೂಟಿ, ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. 1-2 ಸಲ ಟಾಸ್ ಮಾಡಿಕೊಂಡು ನಂತರ ಕುಕ್ಕರ್ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಕೆಳಭಾಗದಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ. ಬರೀ ಕುಕ್ಕರ್ ಇಡೋಕ್ಕೆ ಮನಸ್ಸಾಗಲಿಲ್ಲ, ಹಂಗಾಗಿ ಉಪ್ಪು ಹಾಕ್ಕೊಂಡು ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈ ಕೇಕ್ ಮೋಲ್ಡನ್ನು ಅದ್ರ ಮೇಲಿಟ್ಟು ಈ ಮುಚ್ಚಳ ಮುಚ್ಚಿ 1 ಗಂಟೆ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈ ಪ್ಲಮ್ ಕೇಕ್ನ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಆ ಬ್ಯಾಟರ್ನ ನಾನು ಮೋಲ್ಡ್ ಫುಲ್ ಹಾಕ್ಬಿಟ್ಟಿದ್ದೆ, ಗ್ಯಾಪೇ ಬಿಟ್ಟಿರಲಿಲ್ಲ. ನೀವು ಆದಷ್ಟು 1-1.5 ಇಂಚಷ್ಟು ಮೇಲೆ ಗ್ಯಾಪ್ ಇರಬೇಕು. ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬ್ಯಾಟರ್ನ ಮೋಲ್ಡ್ಗೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೈಡಲ್ಲಿ ಸ್ವಲ್ಪ ಉಬ್ಕೊಂಡಿತ್ತು ಅಷ್ಟೇ, ತೆಗೆಯುವಾಗೆ ಸ್ವಲ್ಪ ಕಷ್ಟ ಆಯಿತು, ಮೋಲ್ಡ್ಗಿಂತ ಎಕ್ಸ್ಟ್ರಾ ಬಂದಿತ್ತು ಅಂತ ಹೇಳಿ. ಅದು ಬಿಟ್ಟರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪ್ಲಮ್ ಕೇಕ್ ಥರನೇ. ಟೇಸ್ಟು ಕೂಡ ಈ ಪ್ಲಮ್ ಕೇಕ್ ಬೇಕ್ರಿನಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ಥರನೇ ಇತ್ತು. ನೋಡಿ ಬರ್ತಡೇ ಪ್ರಿಪ್ರೇಷನ್ ಯಾವ ರೀತಿ ನಡೀತಾ ಇದೆ ಅಂತ. ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ. ಹೌದಾ, ಏನು ಕೆಲಸ? ಕರೆಕ್ಟಾಗಿ 12 ಗಂಟೆ ಆಯಿತು. ಮಧ್ಯರಾತ್ರಿಲೇ ಬಂದು ದೀಪ ಅಂಟಿಸ್ತಾ ಇದ್ದೀನಿ. ನಾನು ಪ್ರತಿ ಸಲನೂ ಇದೇ ರೀತಿ ಮಾಡ್ಕೊಳ್ಳೋದು. ದೇವ್ರಿಗೆ ಮೊದಲು ದೀಪ ಅಂಟಿಸಿ ಪೂಜೆ ಮಾಡಿ ನಂತರ ಅವ್ರಿಗೆ ವಿಶ್ ಮಾಡ್ತೀನಿ. ಯೂಶ್ವಲಿ ಎಲ್ಲ ಗಂಡಂದಿರಿಗೂ ಅವ್ರವ್ರ ಹೆಂಡ್ತಿದಿರು ಕೇಳ್ಕೊಳ್ಳೋ ರೀತಿಯೇ ನಾನು ಕೇಳಿಕೊಂಡೆ. ಅವ್ರಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಯಶಸ್ಸು, ಕೀರ್ತಿ ಕೊಟ್ಟು ಕಾಪಾಡು, ಒಳ್ಳೆಯದಾಗಲಿ ಅವ್ರಿಗೆ ವರ್ಷ ಪೂರ್ತಿ ಅಂತ ಕೇಳಿಕೊಂಡು ದೀಪ ಅಂಟಿಸಿ ಪೂಜೆ ಮಾಡಿ ನಂತರ ಅವ್ರಿಗೆ ವಿಶ್ ಮಾಡೋದಕ್ಕೆ ಬಂದೆ. ಬರ್ತ್ಡೇ ಗರ್ಲ್ ಎದ್ದೈತೆ, ಬರ್ತ್ಡೇ ಬಾಯ್ ಮಲ್ಗವ್ರೆ. ಬುರ್ಸ್ ನೋಡಿ, ಬೆಳಗ್ಗೆ ಪಾಪುಗೆ ನೀನ್ ಮಾಡ್ದ. ಥ್ಯಾಂಕ್ ಯು, ಐ ಲವ್ ಯು, ಹ್ಯಾಪಿ ಬರ್ಡೇ. ಅಕ್ಷಯ ತೃತೀಯ ದಿನ ಈ ಸ್ಮಾಲ್ ಗಿಫ್ಟ್ ತೊಗೊಂಡೆ ಅವ್ರಿಗೆ ಅಂತ. ಅವ್ರ ಬರ್ತಡೇ ಕೂಡ ಹತ್ರದಲ್ಲೇ ಇತ್ತು, ಹಂಗಾಗಿ ಆ ಬರ್ತಡೇ ದಿನ ಅವ್ರಿಗೆ ಕೊಡೋಣ ಅಂತ ಹೇಳಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಲ್ಲೇ ಹಾಗೇ ಇತ್ತು. ಇವತ್ತು ತೆಗೆದು ಅವ್ರಿಗೆ ಕೊಟ್ಟೆ. ತುಂಬಾ ಖುಷಿಪಟ್ಟರು. ಈ ಸೆಲೆಬ್ರೇಷನ್ ಎಲ್ಲ ಬೇಡ ಬೇಡ ಅಂತಲೇ ಇದ್ದರು. ಬರ್ತಡೇ ದಿನ ಅವ್ರು ಖುಷಿಯಾಗಿರಲಿ ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗೆ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಮುದ್ದು ಮಂಗಳ. ಲವ್ ಯು ಹೇಳು. ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಚೆನ್ನಾಗಿ ಮೆನಿ ಮೆನಿ ಹ್ಯಾಪಿ ಬರ್ತ್ಡೇ. ಲದ್ದುಮ್ಮ, ಲದ್ದು ಬಂಗಳು ಅಮ್ಮ, ಒಂದು ನಿಮಿಷ ಇಲ್ಲಿ ಹತ್ತಿದ್ಲು. ಬಲ್ಲದು
ವಿಶ್ ಹ್ಯಾಪಿ ಬರ್ಡೇ ಒಂದ್ಸಲ ಲಡ್ಡು ಮಗೆ ಹ್ಯಾಪಿ ಬರ್ಡೇ ಲಡ್ಡು ಹ್ಯಾಪಿ ಬರ್ಡೇ. ಇದು ಬಂದೈತೆ ತೃಪ್ತಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ನಿಧಾನ ಪಪ್ಪಿ ಕೊಡು ಪಪ್ಪಿ ಕೊಡು. ನೈಟೇ ಕಟ್ ಮಾಡಿಸ್ಬೇಕಾಗಿತ್ತು ಕೇಕು, ಆದರೆ ಬೆಳಗ್ಗೆ ಕಟ್ ಮಾಡ್ತೀನಮ್ಮ, ಫ್ರೆಶ್ ಅಪ್ ಆಗಿ ಎಲ್ಲ ಪೂಜೆ ಎಲ್ಲ ಮಾಡ್ತೀನಲ್ವಾ, ಆಮೇಲೆ ಕಟ್ ಮಾಡ್ತೀನಿ ಕೇಕ್ ಅಂತ ಹೇಳಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಕೇಕ್ ಕಟ್ ಮಾಡಿಸಿದ್ವಿ. ಅವ್ರು ಸ್ವಲ್ಪ ಯಾಕೋ ಬೇಜಾರಲ್ಲೇ ಇದ್ದರು. ಯಾಕೆ ಅಂತ ಕೇಳಿದಾಗ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಯಾರೋ ನಂಗೆ ಮೋಸ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ರು. ಈ ಬರ್ತಡೇ ಟೈಮಲ್ಲಿ ಕೂಡ ಅವ್ರು ಆ ರೀತಿ ಇರೋದು ನನಗಿಷ್ಟ ಆಗಲಿಲ್ಲ. ಹಂಗಾಗಿ ಅವ್ರ ಮುಖದಲ್ಲಿ ಸ್ವಲ್ಪ ನಗು ತರಿಸೋಣ ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ. ದುಡ್ಡು ಇವತ್ತಿರತ್ತೆ ನಾಳೆ ಹೋಗುತ್ತೆ, ಆದರೆ ಇವತ್ತಿನ ದಿನ ನಾಳೆ ಬೇಕು ಅಂದ್ರೂ ಸಿಗೋದಿಲ್ಲ. ಆ ಸೆಲೆಬ್ರೇಷನ್ ಆಗಲಿ ಪ್ರತಿದಿನ ಪ್ರತಿ ಕ್ಷಣ ಕೂಡ ಜೀವಿಸ್ಬೇಕು ನಾವು. ಆವಾಗಲೇ ಅದ್ರದ್ದು ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗೋದು ನಮಗೆ. ನಾವು ಕಷ್ಟ ಬಿದ್ದು ದುಡ್ದಿರೋ ಹಣ ಎಲ್ಲೂ ಹೋಗೋದಿಲ್ಲ, ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿದೆ. ಚೆನ್ನಾಗಿ ಬಂದಿದೆ, ಸೇಮ್ ಪ್ಲಮ್ ಕೇಕ್ ಥರನೇ ಇದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.